ಭಾರತದ ಪರಮಾಣು ಬುದ್ಧ ನಕ್ಕು ಕಳೆಯಿತು 51 ವರ್ಷ. 5 ದಶಕಗಳ ಬಳಿಕ ಬಯಲಾಗ್ತಾ ಇದೆ ಆ ದೊಡ್ಡ ಗುಟ್ಟು. ಒಂದಲ್ಲ ಎರಡಲ್ಲ ಬರೋಬ್ಬರಿ 51 ವರ್ಷಗಳೇ ಗತಿಸಿ ಹೋಗಿವೆ. ಸ್ವತಂತ್ರ ಭಾರತದ ಅತಿದೊಡ್ಡ ವೈಜ್ಞಾನಿಕ ಯಶಸ್ಸಿಗೆ ಅಂದು ಭಾರತ ಸಾಕ್ಷಿಯಾಗಿತ್ತು. ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ ನೆರೆಯ ಪಾಕಿಸ್ತಾನವನ್ನ ನಾವುಗಳು ಬಗ್ಗು ಬಡಿತಾ ಇದ್ದೇವೆ. ಅತ್ತ ಪಾಕ್ ಭಾರತದ ವಿರುದ್ಧ ಪರಮಾಣು ಅಸ್ತ್ರ ಪ್ರಯೋಗಿಸುವ ಧಮಕಿ ಹಾಕಿತ್ತು. ಆದರೆ ಭಾರತದ ದಿಟ್ಟ ಉತ್ತರಕ್ಕೆ ಬಾಲ ಸುಟ್ಟ ಬೆಕ್ಕಿನಂತೆ ಪಾಕ್ ಮೂಲೆ ಸೇರಿದೆ. ಹಾಗಂತ ಕೇವಲ ಪಾಕಿಸ್ತಾನವಷ್ಟೇ ಅಲ್ಲ, ಭಾರತವು ಪರಮಾಣು ಅಸ್ತ್ರವನ್ನ ಹೊಂದಿರುವ ಬಲಾಢ್ಯ ದೇಶವೇ ಆಗಿದೆ. ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಭಾರತದ ಬಳಿ 50ಕ್ಕೂ ಹೆಚ್ಚು ಅಣು ಅಸ್ತ್ರಗಳ ದಾಸ್ತಾನಿದೆ. ಹಾಗಂತ ಇದು ಅಣು ಅಸ್ತ್ರದ ಮೈಲಿಗಲ್ಲನ್ನ ಭಾರತ ಸಾಧಿಸಿದ್ದು ಕೂಡ ರಣರೋಚಕ ಕಹಾನಿ. ಸ್ವಾತಂತ್ರ್ಯ ಸಿಕ್ಕ 3 ದಶಕದ ಬಳಿಕ ಸ್ವಾವಲಂಬನೆ. ಅಮೆರಿಕದ ರಂಗೋಲಿ ಕೆಳಗೆ ನುಸುಳಿದ ಭಾರತ. ಆಂಗ್ಲರ ದಬ್ಬಾಳಿಕೆಯ ಸಂಕೋಲೆಯನ್ನ ಭಾರತ 1947ರಲ್ಲಿ ಕಳಚಿಕೊಂಡಿತ್ತು. ಹಾಗಂತ ಹಸಿವು, ಬಡತನ, ನಿರುದ್ಯೋಗ, ಆರ್ಥಿಕ ಸಂಕಷ್ಟಗಳ ಎಲ್ಲ ದೊಡ್ಡ ಸವಾಲಿನ ಬೆಟ್ಟಗಳನ್ನ ಭಾರತ ಮೊದಲು ದಾಟಬೇಕಿತ್ತು. ಜೊತೆಗೆ ನೆರೆಯ ಪಾಕ್ ಮತ್ತು ಚೀನಾವನ್ನ ಹದ್ದು ಬಸ್ತಿನಲ್ಲಿಡಬೇಕು ಅಂದ್ರೆ ಅದಕ್ಕೆ ಪರಮಾಣು ಶಸ್ತ್ರ ಅಗತ್ಯವಿದ್ದೇ ಇತ್ತು. ಆದ್ರೆ ಅದನ್ನ ಸಾಧಿಸೋದು ಮಾತ್ರ ನಿಜಕ್ಕೂ ಸವಾಲಿನ ಕೆಲಸವೇ ಆಗಿತ್ತು. ಇದೆಲ್ಲವನ್ನ ಮೀರಿ ಹೊಸ ಹೆಜ್ಜೆ ಇಡುವ ನಿಟ್ಟಿನಲ್ಲೇ ಭಾರತ ಅವತ್ತು ಆಪರೇಷನ್ ಸ್ಮೈಲಿಂಗ್ ಬುದ್ಧಕ್ಕೆ ಮುನ್ನುಡಿ ಬರೆದಿತ್ತು. 5 ನಿಮಿಷ ತಡವಾಗಿದ್ದೇಕೆ ಆ ದೊಡ್ಡ ಪರೀಕ್ಷೆ? ಪರಮಾಣು ಪರೀಕ್ಷೆ ನಡೆಸದಂತೆ ಅವತ್ತು ಅಮೆರಿಕ ನಿರ್ಬಂಧವನ್ನ ವಿಧಿಸಿತ್ತು. ಭಾರತದ ಮೇಲೆ ಹದ್ದಿನ ಕಣ್ಣಿಟ್ಟು ಕುಳಿತಿತ್ತು ಹಿರಿಯಣ್ಣ. ಆದ್ರೆ ಅಂದಿನ ಕೆಚ್ಚೆದೆಯ ಪ್ರಧಾನಿ ಇಂದಿರಾ ಗಾಂಧಿ ವಿಜ್ಞಾನಿಗಳ ಒಕ್ಕೂಟಕ್ಕೆ ಮೌಖಿಕ ಆದೇಶವನ್ನ ನೀಡಿಯಾಗಿತ್ತು. ಯಾರ ಹಂಗಿನಲ್ಲೂ ಬದುಕಬೇಕಿಲ್ಲ, ಸಾಧಿಸಿ ತೋರಿಸೋಣ ಎಂದಿದ್ರು. ಬಾಬಾ ಅಟಾಮಿಕ್ ಸೆಂಟರ್ನ ವಿಜ್ಞಾನಿಗಳಾದ ರಾಜಾ ರಾಮಣ್ಣ, ಎಪಿಜೆ ಅಬ್ದುಲ್ ಕಲಾಂ ಅವರ ಸಾರಥ್ಯದಲ್ಲಿ ಪರಮಾಣು ಅಸ್ತ್ರ ಪ್ರಯೋಗಕ್ಕೆ ವೇದಿಕೆ ಸಿದ್ಧವಾಗಿತ್ತು. 1974ರ ಮೇ 18ರಂದು ರಾಜಸ್ಥಾನದ ಥಾರ್ ಮರುಭೂಮಿಯ ಪೋಖ್ರಾನ್ ಸೇನಾ ನೆಲೆಯಲ್ಲಿ ಅಣು ಪ್ರಯೋಗಕ್ಕೆ ಮುಹೂರ್ತ ನಿಗದಿಯಾಗಿತ್ತು. ಮುಂಜಾನೆ 8 ಗಂಟೆಗೆ ಅಮೆರಿಕದ ಉಪಗ್ರಹಗಳ ಕಣ್ಣು ತಪ್ಪಿಸಿ ಈ ಪ್ರಯೋಗವನ್ನ ಸಾಧಿಸಬೇಕಿತ್ತು. ಇನ್ನೇನು ಎಲ್ಲವೂ ಅಂದುಕೊಂಡಂತೆ ಸಿದ್ಧವಾಗಿತ್ತು. ದುರದೃಷ್ಟವೆನ್ನುವಂತೆ ಪೋಖ್ರಾನ್ನಲ್ಲಿ ದೈತ್ಯ ಮರಳು ಸಹಿತ ಬಿರುಗಾಳಿ ಎದ್ದಿತ್ತು. ಪರೀಕ್ಷೆಗೆ ಹೋದ ವಿಜ್ಞಾನಿ ಕಾರು ಜಖಂ. ಮೇ 18ರ ಮುಂಜಾನೆ ಭಾರತದ ಮೊದಲ ಸಾಹಸಗಾಥೆಗೆ ಕ್ಷಣಗಣನೆ ಆರಂಭವಾಗಿತ್ತು. ಇನ್ನೇನು ಪರೀಕ್ಷೆ ಯಶಸ್ಸಿನ ಹಾದಿ ಹಿಡಿಬೇಕು ಅಷ್ಟರಲ್ಲೇ ಸುಂಟರ ಗಾಳಿ ಬೀಸಿತ್ತು. ಕೆಲಕಾಲದ ನಂತರ ಕಂಟ್ರೋಲ್ ಸ್ಟೇಷನ್ನಿಂದ 5 ಕಿಲೋಮೀಟರ್ ದೂರದಲ್ಲಿದ್ದ ಅಣು ಬ್ಲಾಸ್ಟ್ ಸ್ಟೇಷನ್ನಲ್ಲಿ ಎಲ್ಲವೂ ಸುಸೂತ್ರವಾಗಿದೆಯಾ ಅನ್ನೋದನ್ನ ಮನದಟ್ಟು ಮಾಡಿಕೊಳ್ಬೇಕಿತ್ತು. ಅದಕ್ಕಾಗಿಯೇ ವಿಜ್ಞಾನಿ ವೀರೇಂದ್ರ ಸೇಥಿ ಅಖಾಡಕ್ಕಿಳಿದಿದ್ರು. ಎಲ್ಲವೂ ಸರಿಯಾಗಿದೆ ಅಂತ ಪರೀಕ್ಷಿಸಿ ವಾಪಸ್ ಹೊರಟವರ ವಾಹನ ಕೆಟ್ಟು ನಿಂತಿತ್ತು. ಗಡಿಯಾರ ಓಡ್ತಾ ಇತ್ತು. ಸೇಥಿ ಕಂಟ್ರೋಲ್ ತಲುಪೋದಕ್ಕೆ ವಾಹನವಿರಲಿಲ್ಲ. ಆದ್ರೆ ಧೃತಿಗೆಡದ ಸೇಥಿ 2 ಕಿಲೋಮೀಟರ್ ಓಡ್ಕೊಂಡೇ ನಿಗದಿತ ಸ್ಥಾನವನ್ನ ತಲುಪಿದ್ರು. ಪೋಖ್ರಾನ್ನಲ್ಲಿ ಅಣ್ವಸ್ತ್ರ ಪರೀಕ್ಷೆಯೂ ಮುಗ್ದಿತ್ತು. ಭಾರತದ ಕನಸಿನ ಕೂಸಾದ ಬುದ್ಧ ನಕ್ಕಾಗಿತ್ತು. ಆದ್ರೆ ನಿಗದಿಯಂತೆ 8ಕ್ಕೆ ಆಗ್ಬೇಕಿದ್ದ ಪ್ರಯೋಗ ಸೇಥಿಯವರ ಸಮಸ್ಯೆಯಿಂದಾಗಿ 8 ಗಂಟೆ 5 ನಿಮಿಷಕ್ಕೆ ಆಗಿತ್ತು. ಈ ಮೂಲಕ ಭಾರತವು ಸ್ವತಂತ್ರ ಅಣ್ವಸ್ತ್ರ ವೀರ ಎನಿಸಿಕೊಂಡಿತ್ತು. ಇವತ್ತಿಗೆ 51 ವರ್ಷ ಗತಿಸಿದ್ರೂ ಕೂಡ ಭಾರತದ ಅಂದಿನ ವಿಜ್ಞಾನಿಗಳ ಈ ಸಾಹಸ ಸಮರ ಎಂದಿಗೂ ಇತಿಹಾಸದ ಪುಟದಲ್ಲಿ ಅಜರಾಮರವಾಗಿರಲಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್.